ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಕೊನೆಗೂ ಗಿಲ್ಲಿಗೆ ಮತ್ತು ನಮ್ಮ ಕಾವ್ಯ ಅವರಿಗೆ ಬೆಂಕಿ ತಂದಿಟ್ಟ ಬಿಗ್ ಬಾಸ್ ಅಂತ ಹೇಳ್ಬೋದು. ಕೊನೆಗೂ ಅವ್ರಿಗಿಬ್ರು ಇಟ್ಟರೆ ಯಾವ ರೀತಿ ಅಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಇಲ್ಲ, ಡಿಬೇಟ್ ಇಲ್ಲ, ಇನ್ನೊಂದಿಲ್ಲ, ಆಳ ಮೂಳ ಕಸ ಕಡ್ಡಿ ಏನೂ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಆಕ್ಟಿವ್ ಟೂಮ್ ಅಲ್ಲಿ ಹಾಕಿದ್ದಾರೆ, ಇವ್ರನ್ನ ಕನ್ಫೆಸ್ ರೂಮ್ ಹಾಕಿದ್ದಾರೆ. ಇಬ್ಬರು ಲೆಟರ್ ಬಂದಿರುತ್ತೆ. ಆ ಇಬ್ಬರು ಲೆಟರ್ ಅಲ್ಲೂ ಕೂಡ ನಮ್ಮ ಬಿಗ್ ಬಾಸ್ ಅವ್ರ ಕಡೆ ಹೇಳ್ತಾರೆ ಏನಂತ, ಈ ಲೆಟರ್ ಇದೆ, ನೀವು ಬೇಕಾದ್ರೆ ಇಲ್ಲಿಂದ ಲೆಟರ್ ಬಿಟ್ಟು ಹೋಗ್ಬೋದು, ಇಲ್ಲ ಲೆಟರ್ ತಗೊಂಡು ಹೋಗ್ಬೋದು, ಅದು ನಿಮ್ ಇಷ್ಟ ಆಗಿರುತ್ತಂತ. ಆದ್ರೆ ಅಲ್ಲಿ ಆಗಿದ್ದೇನು, ಮುಖ್ಯವಾಗಿ ಯಾರ್ ಲೆಟರ್ ಯಾರು ತಗೊಂಡ್ಬಂದ್ರು, ಯಾರ್ ಲೆಟರ್ ಅಲ್ಲೇ ಬಿಟ್ಟು ಬಂದ್ರು, ಮುಖ್ಯವಾಗಿ ಯಾರ್ ಲೆಟರ್ ಅದು ತಗೊಂಡ್ಬರ್ತಾರೋ ಅವರು ಸೇವ್ ಆಗ್ತಾರೆ, ಯಾರ್ ಲೆಟರ್ ಅದು ತಗೊಂಡ್ಬರಲ್ಲೋ ಅವ್ರು ನಾಮಿನೇಟ್ ಆಗ್ತಾರೆ. ಮತ್ತೆ ಲೆಟರ್ ತಗೊಂಡ್ಬಂದಿದ್ ಯಾರು, ಇಬ್ರು ತಗೊಂಡ್ಬಂದ್ರ. ಒಂದ್ ವೇಳೆ ಇಬ್ರು ತಗೊಂಡ್ಬಂದಿದ್ರೆ ಅಲ್ಲಿ ನಡೆದಿದ್ದೇನು, ನಮ್ಗನ್ಸುತ್ತೆ ತುಂಬಾ ಜನಕ್ಕೆ ಗಿಲ್ಲಿ ಕಾವ್ಯ ಬೆಸ್ಟ್ ಫ್ರೆಂಡ್ಸ್, ಚೆನ್ನಾಗಿದ್ದಾರೆ, ಒಳ್ಳೆ ಬಾಂಡಿಂಗ್ ಅಲ್ಲಿ ಇದಾರೆ. ಒಂದ್ ವೇಳೆ ಇಬ್ಬರು ತಂದಿದ್ರೆ ಅದರ ಪರಿಸ್ಥಿತಿ ಏನು, ಗತಿ ಏನಾಯ್ತು. ಮುಖ್ಯವಾಗಿ ಗಿಲ್ಲಿ ಸೇವ್ ಆದ್ರ ನಾಮಿನೇಷನ್ ಇಂದ ನಮ್ಮ ಕಾವ್ಯ ಸೇವ್ ಆದ್ರ ಅಂತ ಸಣ್ಣದಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ. ಒಂದು ಪ್ರಿಡಿಕ್ಷನ್ ಅನ್ಕೊಳ್ಳಿ, ಇದು ಅಪ್ಡೇಟ್ ಅಂತಲ್ಲ, ಬಟ್ ನನ್ಗೆ ಅನ್ಸಿದ್ದು ಈ ರೀತಿ ಅನ್ಸಿದೆ. ಯಾಕಂದ್ರೆ ಅವ್ರಿಬ್ರು ಒಳ್ಳೆ ಫ್ರೆಂಡ್ಸ್ ಇದಾರೆ, ಇಬ್ರು ತಂದಿರ್ತಾರೆ. ಮತ್ತೆ ಇಬ್ರು ತಂದ್ಮೇಲೆ ಅಲ್ಲಿ ಏನಾಗಿರುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾರೆ ಬಟ್ ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಮುಖ್ಯವಾಗಿ ಬಿಗ್ ಬಾಸ್ ಕಡೆಯಿಂದ ಕಾವ್ಯ ಗಿಲ್ಲಿ ಅವರು ಇಬ್ರು ಕೂಡ ಒಬ್ರು ಕನ್ಫೆಸ್ ರೂಮ್ಗೆ ಮತ್ತು ಒಬ್ರು ಆಕ್ಟಿವ್ ರೂಮ್ಗೆ ಹೋದಾಗ ಪ್ರೋಮೋದಲ್ಲೇ ತೋರಿಸ್ತಾನೆ, ನನ್ಗೆ ಬಂದ್ರೆ ನಾನು ಬಿಟ್ಕೊಡಲ್ಲ, ನಿನಗೆ ಬಂದ್ರೆ ನೀನು ಬಿಟ್ಕೊಡಲ್ಲ ಅಂತ. ಮತ್ತೆ ಇಬ್ರು ಬಿಟ್ಕೊಡಲ್ಲ ಅಂದ್ರೆ ಹೇಗೆ ಅಂತ ಒಂದು ಗಾದ ಮಾತು ಬೇರೆ ಹೇಳ್ತಾನೆ ನಮ್ಮ ಗಿಲ್ಲಿಯಲ್ಲಿ. ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ನಿನಗೆ ಚಟ ಇದೆ, ಅದಕ್ಕೆ ನನಗೆ ಹಠ ಇದೆ ಅಂತ. ಮತ್ತೆ ಇಲ್ಲ ಹಠ ಗೆಲ್ತಾ ಚಟ ಗೆಲ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ನನ್ಗನ್ಸ್ತಾ ಇದೆ ಇಬ್ರು ಕೂಡ ಬಿಟ್ಕೊಟ್ಟಿರಲ್ಲ ಖಂಡಿತವಾಗ್ಲೂ. ಆಕ್ಚುಲಿ ಇಲ್ಲಿ ಪ್ರೋಮೋದಲ್ಲಿ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಗಿಲ್ಲಿ ಹೇಳ್ತಾರೆ, ನಾನು ನಿನ್ ಮೇಲೆ ನಂಬಿಕೆ ಇಟ್ಟಿರೋದಕ್ಕಿಂತ ನೀನ್ ನನ್ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅದನ್ನ ಉಳಿಸ್ಬೇಕಾಗಿತ್ತು, ನೀನ್ ಉಳಿಸಿಕೊಂಡಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡು. ಗಿಲ್ಲಿ ಕಾವ್ಯ ಮೇಲೆ ಇಟ್ಟಿರೋ ನಂಬಿಕೆಗಿಂತ ಕಾವ್ಯ ಗಿಲ್ಲಿ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕಾಗಿತ್ತಂತೆ. ಆದ್ರೆ ಕಾವ್ಯ ಉಳಿಸ್ಕೊಂಡಿಲ್ಲ ಅಂತೆ. ಹಾಗಾದ್ರೆ ಏನ್ ಮಾಡಿರ್ತಾರೆ, ಕಾವ್ಯ ಕೂಡ ಕ್ಲಿಯರ್ ಕಟ್ ಆಗಿ ಅಲ್ಲಿ ಲೆಟರ್ನ, ಗಿಲ್ಲಿ ಅವ್ರ ಲೆಟರ್ನ ಕಂಪ್ಲೀಟ್ ಆಗಿ ತಗೊಂಡ್ಬಂದು ಗಿಲ್ಲಿಗೆ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ತಂದಿರ್ತಾರೆ, ಅವರು ಕೂಡ ತಂದಿದ್ದಾರೆ. ತಂದಾಗ ಗಿಲ್ಲಿ ಆಲ್ರೆಡಿ ತೋರಿಸ್ತಾ ಪ್ರೋಮೋದಲ್ಲಿ ಟಚ್ ಮಾಡಿದ್ರೆ ಲೆಟರ್ ಟಚ್ ಮಾಡಿದ್ರೆ ತೋರಿಸ್ತಾ ಇದಾರೆ, ತಗೊಂಡ್ಬಂದಿರ್ತಾನೆ. ಯಾಕಂದ್ರೆ ಎನಿ ಟೈಮ್ ಎನಿವೇರ್ ಎನಿಬಡಿ ಯಾವಾಗ್ಲೂ ನಮ್ಮ ಗಿಲ್ಲಿ ಕಾವ್ಯನ ಬಿಟ್ಕೊಡಕ್ಕೆ ಚಾನ್ಸೇ ಇಲ್ಲ, ಬಿಟ್ಕೊಡೋದೇ ಇಲ್ಲ. ಆದ್ರೆ ಇಲ್ಲಿ ಕಾವ್ಯ ಕೂಡ ಅದೇ ರೀತಿ ಮಾಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ಅವರು ಗಿಲ್ಲಿ ಮೊದಲು ಮಾತು ಕೇಳಿದಾಗ ನಾನು ಆಲ್ರೆಡಿ ಹೇಳ್ದಲ್ಲ, ನಾನ್ ನಿನ್ ಮೇಲೆ ನಂಬಿಕೆಗಿಂತ ನೀನ್ ನನ್ ಮೇಲೆ ನಂಬಿಕೆನ ಉಳಿಸ್ಕೋಬೇಕಾಗಿತ್ತು, ನೀನ್ ಅದನ್ನ ಉಳಿಸ್ಕೊಂಡಿಲ್ಲ ಅಂತ ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ. ಆ ಪ್ರೋಮೋದಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಲೆಟರ್ ತಂದಿರ್ತಾರೆ. ಇಬ್ರು ಲೆಟರ್ ತಂದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲ ಒಂದು ಇಬ್ರು ನಾಮಿನೇಟ್ ಆಗಿರ್ಬೇಕು, ಇಲ್ಲ ಇಬ್ರು ಸೇವ್ ಆಗಿರ್ಬೇಕು. ನನ್ಗನ್ಸುತ್ತೆ ಇಬ್ರು ಸೇವ್ ಆಗಿರಕ್ಕೂ ಇಲ್ಲ, ಇಬ್ರು ನಾಮಿನೇಟ್ ಆಗಿರಲ್ಲ. ಮತ್ತೆ ಏನಾಗಿರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಯಾವಾಗಾದ್ರೂ ಇಬ್ರು ಲೆಟರ್ ತಗೊಂಡ್ಬರ್ತಾರೋ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿನ ಕೋ ಕಂಟೆಸ್ಟೆಂಟ್ ಗಳಿದಾರಲ್ಲ, ಅಲ್ಲಿನ ಸ್ಪರ್ಧೆಗಳಿದಾರಲ್ಲ, ಅವಾಗ ಅವ್ರು ಚಾಯ್ಸ್ ಮಾಡ್ತಾರೆ. ನನ್ಗನ್ಸುತ್ತೆ ಆ ರೀತಿ ಚಾಯ್ಸ್ ಮಾಡಬಹುದು ಅಂತ. ಯಾಕೆ ಅಂದ್ರೆ ಆ ಇಬ್ರು ತಂದಾಗ ಒಬ್ರು ನಾಮಿನೇಟ್ ಆಗಲ್ಲ, ಒಬ್ರು ಸೇವ್ ಆಗಲ್ಲ ಅಂದಾಗ ಅಂದ್ರೆ ಬಿಗ್ ಬಾಸ್ ಮಧ್ಯದಲ್ಲಿ ಬರ್ತಾರೆ. ಆ ರೀತಿ ಏನಾದ್ರು ಇರ್ಲಿಲ್ಲ ಅಂದ್ರೆ ಇಬ್ರು ಲೆಟರ್ ಕೊಡ್ತಿರಲಿಲ್ಲ, ಇಬ್ರು ಆಪ್ಷನ್ಸ್ ಕೊಡ್ತಾನೆ ಇರ್ಲಿಲ್ಲ. ನೋಡೋಣ ಯಾರಾದ್ರೂ ಸೋಲ್ತಾರ ಅಂತ ಅನ್ಕೊಂಡಿದ್ದಾರೆ, ಬಟ್ ಇಬ್ರು ಸೋತಿಲ್ಲ. ಇವರು ಇಬ್ರು ಲೆಟರ್ ತಗೊಂಡ್ಬಂದಿರ. ಆ ಇಬ್ರು ಲೆಟರ್ ತಗೊಂಡ್ಬಂದಾಗ ಅಲ್ಲಿನ ಸ್ಪರ್ಧಿಗಳಿಗೆ, ಅಲ್ಲಿನ ಕೋ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ಒಂದು ಆಫರ್ ಕೊಡ್ತಾರೆ. ಇವರಲ್ಲಿ ಯಾರು ಅರ್ಹರು, ಯಾರು ಅನರ್ಹರು, ಬಿಗ್ ಬಾಸ್ ಮನೇಲಿ ಯಾರನ್ನ ಉಳಿಸ್ಬೇಕು ಅನ್ಕೊಂಡಿದ್ರೆ, ಯಾರನ್ನ ಕಳಿಸ್ಬೇಕು ಅನ್ಕೊಂಡಿದ್ರ ಅಂತ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ ಅಲ್ಲಿ ನಮ್ಮ ಗಿಲ್ಲಿ ನಟನ ಸೆಲೆಕ್ಟ್ ಮಾಡಿರ್ತಾರೆ ಅಲ್ಲಿನ ಕಂಟೆಸ್ಟೆಂಟ್ ಗಳಂತ ನನಗೆ ಅನಿಸ್ತಾ ಇದೆ. ಕಾರಣ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ಕಾರಣ ಏನಂದ್ರೆ ಇಲ್ಲಿ ಮುಖ್ಯವಾಗಿ ಅರ್ಹರು ಅನರ್ಹರು ಅಂತ ಬರುತ್ತೆ. ಯಾರು ಚೆನ್ನಾಗ್ ಆಡ್ತಾರೆ, ಯಾರು ಚೆನ್ನಾಗ್ ಆಡಲ್ಲ ಅಂತ ಬಂದಾಗ ಕಂಪ್ಲೀಟ್ ಆಗಿ ಅಲ್ಲಿನ ಕಂಟೆಸ್ಟೆಂಟ್ ಗಳು ಏನ್ ಮಾಡಿರ್ತಾರೆ ಅಂದ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ, ಗಿಲ್ಲಿ ಚೆನ್ನಾಗಿದ್ದಾನೆ, ಎಂಟರ್ಟೈನರ್ ಇದ್ದಾನೆ. ಅಲ್ಲಿ ಹೇಳಿರ್ತಾನೆ ಬಿಗ್ ಬಾಸ್ ಅವರು ಯಾರು ಎಂಟರ್ಟೈನರು, ಯಾರು ಚೆನ್ನಾಗ್ ಆಡ್ತಾರೆ, ಬಿಗ್ ಬಾಸ್ ಮೇಲೆ ಯಾರಿದ್ರೆ ಒಳ್ಳೇದು ಅಂತ ಕೂಡ ಕೇಳಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸೀಸ್ ಆಲ್ರೆಡಿ ಏನಾಗುತ್ತೆ ಅಂದ್ರೆ ರಿಷಾ ಆಗಿರ್ಬೋದು, ರಾಸಿಕಾ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಆಮೇಲೆ ನಮ್ಮ ಸ್ವಲ್ಪ ಜನ ಇದ್ದಾರೆ, ಧ್ರುವಂತ ಆಗಿರ್ಬೋದು, ಚಂದ್ರಪ್ರಭು ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕಾವ್ಯ ಮೇಲೆ ಸ್ವಲ್ಪ ಹೇಟ್ ಇದೆ. ಹೇಟ್ ಅಂದ್ರೆ ಹೇಳ್ಕೋಷ್ಟು ಹೇಟ್ ಅಲ್ಲ, ಬಟ್ ಸ್ವಲ್ಪ ಇದೆ. ಆಲ್ಮೋಸ್ಟ್ ಅಲ್ಲಿ ಅಶ್ವಿನಿ ಮೇಡಮ್ ಅವರು, ರಾಸಿಕಾ ಅವರು, ನಮ್ಮ ರಿಷಾ ಗೌಡ ಅವ್ರಿಗಿರುವ ತುಂಬಾ ಇದೆ. ಕಾವ್ಯನ ಉಳಿಸಬಾರ್ದು, ಕಾವ್ಯನ ಸಪರೇಟ್ ಮಾಡ್ಬೇಕು ಅಂತ. ಗಿಲ್ಲಿ ಹೊರಗಡೆ ಸ್ಟ್ರಾಂಗ್ ಇದ್ದಾನೆ, ಚೆನ್ನಾಗ್ ಆಡ್ತಾ ಇದ್ದಾನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಎಲ್ಲದರಲ್ಲೂ ಇದಾನೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಆದ ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಿ ಕಾವ್ಯನ ಮನೆ ಲೆಟರ್ ಕೊಟ್ಟಿರಲ್ಲ, ಕಾವ್ಯನ ನಾಮಿನೇಟ್ ಮಾಡಿರ್ತಾರೆ ಅಂತ
ನನಗೆ ಅನಿಸ್ತಾ ಇದೆ ಇದು ನಡೆದಿರುತ್ತೆ, ನಡಿಬಹುದು ಅಂತ ನನ್ಗನಿಸ್ತಾ ಇದೆ. ಯಾಕೆ ಅಂದ್ರೆ ಇಬ್ರು ಬಿಟ್ಕೊಡಲ್ಲ, ಇಬ್ರು ಲೇಟ್ ತಗೊಂಡ್ಬಂದಿರ್ತಾರೆ. ಯಾಕಂದ್ರೆ ನಾನು ಆಲ್ರೆಡಿ ಒಂದ್ ಮಾತು ಹೇಳಿದೆ, ನನ್ ನಂಬಿಕೆ ಉಳಿಸಬೇಕಾಗಿಂತ ನೀನ್ ನನ್ ಮೇಲೆ ನಂಬಿಕೆನ ಉಳಿಸಬೇಕಾಗಿತ್ತಂತ. ಗಿಲ್ಲಿ ತುಂಬಾ ಸಲ ಸಪೋರ್ಟ್ ಮಾಡಿರ್ತಾನೆ ಕಾವ್ಯಗೆ, ತುಂಬಾ ಸಲ ಇದು ಕೊಟ್ಟಿರ್ತಾನೆ, ಚಾನ್ಸ್ ಕೊಟ್ಟಿರ್ತಾನೆ, ಏನೇ ತಗೊಂಡು ಗಿಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾನೆ. ನೀನ್ ಆ ಸಪೋರ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿದ್ರು ಕೂಡ ನೀನು ಆ ಲೆಟರ್ ತಗೊಂಡ್ಬಂದಿಯಲ್ಲ ಅಂತ ಆ ಒಂದು ವೇ ಅಲ್ಲಿ ನಮ್ಮ ಗಿಲ್ಲಿ ನಟ ಆ ಮಾತು ಹೇಳ್ತಾ ಇದ್ದಾನೆ ಅನಿಸ್ತಾ ಇದೆ. ಇದು ಒಂದು ಕೇವಲ ಪ್ರಿಡಿಕ್ಷನ್ ಆಗಿರುತ್ತೆ, ಇದೇ ನಡೆದಿರುತ್ತೆ. ಯಾಕಂದ್ರೆ ಲೈವ್ ಅಲ್ಲಿ ನೋಡಿದಾಗ ಅಲ್ಲಿನ ಕಂಟೆಸ್ಟೆಂಟ್ ಗಳು ನಮ್ಮ ಯಾರು ಇದು ಧ್ರುವ ಅಂತಂದ್ರ ನಮ್ಮ ಕಾವ್ಯ ಅವರು ತುಂಬಾ ಡಿಸ್ಕಸ್ ಮಾಡ್ತಾ ಇದ್ರು, ತುಂಬಾ ಹೆವಿ ಆರ್ಗ್ಯುಮೆಂಟ್ ನಡೀತಾ ಇತ್ತು. ಜಗಳ ಅಂತಲ್ಲ, ಸಾಮಾನ್ಯವಾಗಿ ಆರ್ಗ್ಯುಮೆಂಟ್ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ನೋಡಿದ್ ಅನ್ಸಿದ್ದೇನೆಂದ್ರೆ ಇದು ಅನಿಸಿದೆ, ಇದಾಗಿರುತ್ತೆ ಅಂತ ನಾನು ಗೆಸ್ ಮಾಡಿದೀನಿ ಕಂಪ್ಲೀಟ್ ಆಗಿ. ಮತ್ತೆ ನಿಮ್ಮ ಪ್ರಕಾರ ಯಾರು ಸೇವ್ ಹೋಗ್ಬೇಕು, ಯಾರು ನಾಮಿನೇಟ್ ಹೋಗ್ಬೇಕಂತ ಕಮೆಂಟ್ ಮಾಡಿ. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಒಂದು ಲೈವ್ ಅಪ್ಡೇಟ್ ಬರುತ್ತೆ, ಆ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.